ಮಾಡಿದ್ರು ಇವರು. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮವನ್ನು ತೆಗೆದುಕೊಳ್ಳಿ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಗಿದೆ ಎಂದು ಪರಿಗಣಿಸಿ ಕ್ರಮವನ್ನು ತೆಗೆದುಕೊಳ್ಳಿ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಅವರು ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಯ್ತು, ಸಮಸ್ಯೆ ಕಾರಣ ಏನು, ಯಾರಿದಕ್ಕೆ ಆಯೋಜಕರು, ಯಾರಿದಕ್ಕೆ ಓಕೆ ಅಂತ ಪರ್ಮಿಷನ್ ಕೊಟ್ಕೊಂಡು ಈ ತರ ಅವ್ಯವಸ್ಥೆ ಆಗ್ರಹ ಮಾಡಿಬಿಟ್ರು. ಸೊ ಎಲ್ಲವನ್ನ ಪರಿಗಣಿಸಿ ಸಮಸ್ಯೆ ಮೂಲ ಕಾರಣ ಯಾರು, ಮೂಲಭೂತ ಕಾರಣ ಯಾರು ಸೃಷ್ಟಿ ಮಾಡಿದ್ರು, ಯಾವ ತಲಕೆಟ್ ನಾಯಕ, ಯಾವ ಅಧಿಕಾರಿ ಆ ಸಮಸ್ಯೆಯನ್ನ ಯಾರು ಕ್ರಿಯೇಟ್ ಮಾಡಿದ್ರು ಅಂತವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ವಾದ ಕೂಡ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿ. ಜೊತೆಗೆ ಈ ಒಂದು ಆ ದೃಶ್ಯವನ್ನ ನೋಡಕ್ಕಾಗ್ತಿಲ್ಲ, ಆ ತರ ಸೀನ್ ಕ್ರಿಯೇಟ್ ಆಗಿ ನೋಡಿ ಯಾವ ರೀತಿಯಾಗಿ ಸಮಸ್ಯೆಯ ಲೋಪ ಇಟ್ಕೊಂಡು ಮೈ ಮೇಲೆ ಹಾರ್ತಾ ಇದ್ದಾನೆ. ಅದನ್ನ ಜೀವ ಉಳಿಸ್ಕೊಳ್ಳೋಕೆ ಒಂದಿಷ್ಟು ಜನ ಪರದಾಡ್ತಾ ಇದ್ರೆ, ಇನ್ನೊಬ್ರು ಅವ್ರ ಜೀವದ ಮೇಲೆ ಇನ್ನೊಬ್ರು ಅದ್ರ ಮೇಲೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಓಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ಹೆತ್ತ ತಾಯಿಯ ಕರಳು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಡೆಡ್ ಬಾಡಿ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ಯಾರು ತಡ್ಕೊಳಕ್ಕಾಗತ್ತೆ? ಮಕ್ಕಳನ್ನ ಸಾಕಿ ಸಲಹೆ ಇಡ್ತಾರೆ, ಹೇಳೋದಿಲ್ಲ, ಕೇಳೋದಿಲ್ಲ, ಇನ್ಫಾರ್ಮೇಶನ್ ಏನೂ ಇರೋದಿಲ್ಲ. ಅವರು ಆಫೀಸ್ಗೆ ಹೋಗ್ತೀನಿ, ಅಲ್ಲೆಲ್ಲೋ ಕೆಲಸ ಇದೆ, ಅದು ಇದು ಅಂತ ಹೇಳ್ಕೊಂಡು IPL ಮ್ಯಾಚ್ ನೋಡಕ್ ಹೋಗಿದ್ರು ಈ ಹಿಂದೆ ಅಲ್ಲ. ಅದೇ ತರ ಈ ಒಂದು ವಿಜೃಂಭಣೆ ಸಂಭ್ರಮವನ್ನು ಪಡುವಂತ ನಿಟ್ಟಲ್ಲಿ ಇವತ್ತಲ್ಲಿ ಹೋದಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಸೃಷ್ಟಿ ಆಯಿತು. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಈಗಾಗಲೇ ಎಜೆ ಅವರು ಹೇಳ್ತಾ ಇದ್ರು. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ರು. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನ ಏನು ಕೊಡುತ್ತೆ, ಹೈಕೋರ್ಟ್ ಆ ನಿರ್ದೇಶನದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ. ಸಮಸ್ಯೆಗೆ ಕಾರಣ ಏನು, ಏನ್ ಸಮಸ್ಯೆ ಆಗಿದೆ ಅದನ್ನ ಪರಿಗಣಿಸಿ ಅವರೆಲ್ಲರ ಮೇಲೂ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. KSA ಇರಬಹುದು ಅಥವಾ ರಾಜ್ಯ ಸರ್ಕಾರ ಯಾರದಕ್ಕೆ ಓಕೆ ಅಂತ ಹೇಳ್ಕೊಂಡು ಅವ್ಯವಸ್ಥೆ ಆಗ್ರಹ ಮಾಡಿ ಸೃಷ್ಟಿ ಮಾಡಿಬಿಟ್ರು, ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿಬಿಟ್ರು, ತಲೆಬುಡ ಇಲ್ದಂಗೆ ಆಯೋಜನೆ ಮಾಡಿಬಿಟ್ರು. ಅದು ಮೂರ್ ಕಡೆ. ಸೊ ಈ ಸಮಸ್ಯೆ ಸೃಷ್ಟಿ ಮಾಡಿದ್ರಲ್ಲ ಅವರ ವಿರುದ್ಧ ಕ್ರಮ ಆಗ್ಬೇಕು. ಯಾಕೆ ಡಿಲೇ ಮಾಡಬಹುದಿತ್ತಲ್ಲ, ಈ ತರಾತುರಿ ಯಾಕೆ ಬೇಕಿತ್ತು? ಹಾಗಾದ್ರೆ ಯಾಕೆ ಮಾಡಿದ್ರು ಇವ್ರು? ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಿ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಗಿದೆ ಎಂದು ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಿ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಅವರು ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಯ್ತು, ಸಮಸ್ಯೆ ಕಾರಣ ಏನು, ಯಾರಿದಕ್ಕೆ ಆಯೋಜಕರು, ಯಾರಿದಕ್ಕೆ ಓಕೆ ಅಂತ ಪರ್ಮಿಷನ್ ಕೊಟ್ಕೊಂಡು ಈ ತರ ಅವ್ಯವಸ್ಥೆ ಆಗ್ರಹ ಮಾಡಿಬಿಟ್ರು. ಸೊ ಎಲ್ಲವನ್ನ ಪರಿಗಣಿಸಿ ಸಮಸ್ಯೆ ಮೂಲ ಕಾರಣ ಯಾರು, ಮೂಲಭೂತ ಕಾರಣ ಯಾರು ಸೃಷ್ಟಿ ಮಾಡಿದ್ರು, ಯಾವ ತಲಕೆಟ್ ನಾಯಕ, ಯಾವ ಅಧಿಕಾರಿ ಆ ಸಮಸ್ಯೆಯನ್ನ ಯಾರು ಕ್ರಿಯೇಟ್ ಮಾಡಿದ್ರು ಅಂತವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ವಾದ ಕೂಡ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿ. ಜೊತೆಗೆ ಈ ಒಂದು ಆ ದೃಶ್ಯವನ್ನ ನೋಡಕ್ಕಾಗ್ತಿಲ್ಲ, ಆ ತರ ಸೀನ್ ಕ್ರಿಯೇಟ್ ಆಗಿ ನೋಡಿ ಯಾವ ರೀತಿಯಾಗಿ ಸಮಸ್ಯೆಯ ಲೋಪ ಇಟ್ಕೊಂಡು ಮೈ ಮೇಲೆ ಹಾರ್ತಾ ಇದ್ದಾನೆ. ಅದನ್ನ ಜೀವ ಉಳಿಸ್ಕೊಳ್ಳೋಕೆ ಒಂದಿಷ್ಟು ಜನ ಪರದಾಡ್ತಾ ಇದ್ರೆ, ಇನ್ನೊಬ್ರು ಅವ್ರ ಜೀವದ ಮೇಲೆ ಇನ್ನೊಬ್ರು ಅದ್ರ ಮೇಲೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಓಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ಹೆತ್ತ ತಾಯಿಯ ಕರಳು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಡೆಡ್ ಬಾಡಿ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ಯಾರು ತಡ್ಕೊಳಕ್ಕಾಗತ್ತೆ? ಮಕ್ಕಳನ್ನ ಸಾಕಿ ಸಲಹೆ ಇಡ್ತಾರೆ, ಹೇಳೋದಿಲ್ಲ, ಕೇಳೋದಿಲ್ಲ, ಇನ್ಫಾರ್ಮೇಶನ್ ಏನೂ ಇರೋದಿಲ್ಲ. ಅವರು ಆಫೀಸ್ಗೆ ಹೋಗ್ತೀನಿ, ಅಲ್ಲೆಲ್ಲೋ ಕೆಲಸ ಇದೆ, ಅದು ಇದು ಅಂತ ಹೇಳ್ಕೊಂಡು IPL ಮ್ಯಾಚ್ ನೋಡಕ್ ಹೋಗಿದ್ರು ಈ ಹಿಂದೆ ಅಲ್ಲ. ಅದೇ ತರ ಈ ಒಂದು ವಿಜೃಂಭಣೆ ಸಂಭ್ರಮವನ್ನು ಪಡುವಂತ ನಿಟ್ಟಲ್ಲಿ ಇವತ್ತಲ್ಲಿ ಹೋದಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಸೃಷ್ಟಿ ಆಯಿತು. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಈಗಾಗಲೇ ಎಜೆ ಅವರು ಹೇಳ್ತಾ ಇದ್ರು. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ರು. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನ ಏನು ಕೊಡುತ್ತೆ, ಹೈಕೋರ್ಟ್ ಆ ನಿರ್ದೇಶನದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ. ಸಮಸ್ಯೆಗೆ ಕಾರಣ ಏನು, ಏನ್ ಸಮಸ್ಯೆ ಆಗಿದೆ ಅದನ್ನ ಪರಿಗಣಿಸಿ ಅವರೆಲ್ಲರ ಮೇಲೂ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. KSA ಇರಬಹುದು ಅಥವಾ ರಾಜ್ಯ ಸರ್ಕಾರ ಯಾರದಕ್ಕೆ ಓಕೆ ಅಂತ ಹೇಳ್ಕೊಂಡು ಅವ್ಯವಸ್ಥೆ ಆಗ್ರಹ ಮಾಡಿ ಸೃಷ್ಟಿ ಮಾಡಿಬಿಟ್ರು, ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿಬಿಟ್ರು,
ತಲೆಬುಡ ಇಲ್ದಂಗೆ ಆಯೋಜನೆ ಮಾಡಿಬಿಟ್ರು. ಅದು ಮೂರ್ ಕಡೆ. ಸೊ ಈ ಸಮಸ್ಯೆ ಸೃಷ್ಟಿ ಮಾಡಿದ್ರಲ್ಲ, ಅವರ ವಿರುದ್ಧ ಕ್ರಮ ಆಗ್ಬೇಕು. ಯಾಕೆ ಡಿಲೇ ಮಾಡ್ಬೋದಿತ್ತಲ್ಲ, ಈ ತರಾತುರಿ ಯಾಕೆ ಬೇಕಿತ್ತಾಗಾದ್ರೆ? ಯಾಕೆ ಮಾಡಿದ್ರಿ? ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಿ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಗಿದೆ ಎಂದು ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಿ. ಸರ್ಕಾರದ ಪರ ಕೆಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಅವರು ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಯ್ತು? ಸಮಸ್ಯೆ ಕಾರಣ ಏನು? ಯಾರಿದಕ್ಕೆ ಆಯೋಜಕರು? ಯಾರಿದಕ್ಕೆ ಓಕೆ ಅಂತ ಪರ್ಮಿಷನ್ ಕೊಟ್ಕೊಂಡು ಈ ತರ ಅವ್ಯವಸ್ಥೆ ಆಗದೆ ಮಾಡಿಬಿಟ್ರು? ಸೊ ಎಲ್ಲವನ್ನ ಪರಿಗಣಿಸಿ ಸಮಸ್ಯೆ ಮೂಲ ಕಾರಣ ಯಾರು, ಮೂಲಭೂತ ಕಾರಣ ಯಾರು ಸೃಷ್ಟಿ ಮಾಡಿದ್ರು, ಯಾವ ತಲಕೆಟ್ ನಾಯಕ, ಯಾವ ಅಧಿಕಾರಿ ಆ ಸಮಸ್ಯೆಯನ್ನ ಯಾರು ಕ್ರಿಯೇಟ್ ಮಾಡಿದ್ರು ಅಂತವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ವಾದ ಕೂಡ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿ. ಜೊತೆಗೆ ಈ ಒಂದು ಆ ದೃಶ್ಯವನ್ನ ನೋಡಕ್ಕಾಗ್ತಿಲ್ಲ, ಆ ತರ ಸೀನ್ ಕ್ರಿಯೇಟ್ ಆಗಿ ನೋಡಿ ಯಾವ ರೀತಿಯಾಗಿ ಸಮಸ್ಯೆಯ ಲೋಪ ಇಟ್ಕೊಂಡು ಮೈ ಮೇಲೆ ಹಾರ್ತಾ ಇದ್ದಾನೆ. ಅಂದ್ರೆ ಜೀವ ಉಳಿಸ್ಕೊಳ್ಳೋಕ್ ಒಂದಿಷ್ಟನ್ನ ಪರದಾಡ್ತಾ ಇದ್ರೆ, ಇನ್ನೊಬ್ರು ಅವ್ರ ಜೀವದ ಮೇಲೆ ಇನ್ನೊಬ್ರು ಅದ್ರ ಮೇಲೆ ಆಟ ಆಡ್ಕೊಂಡು ಓಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ಹೆತ್ತ ತಾಯಿಯ ಕರಳು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಡೆಡ್ ಬಾಡಿ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ಯಾರು ತಡ್ಕೊಳಕ್ಕಾಗತ್ತೆ? ಮಕ್ಕಳನ್ನ ಸಾಕಿ ಸಲಹೆ ಇಡ್ತಾರೆ, ಹೇಳೋದಿಲ್ಲ, ಕೇಳೋದಿಲ್ಲ, ಇನ್ಫಾರ್ಮೇಶನ್ ಏನೂ ಇರೋದಿಲ್ಲ. ಅವರು ಆಫೀಸ್ಗೆ ಹೋಗ್ತೀನಿ, ಅಲ್ಲೆಲ್ಲೋ ಕೆಲಸ ಇದೆ, ಅದು ಇದು ಅಂತ ಹೇಳ್ಕೊಂಡು IPL ಮ್ಯಾಚ್ ನೋಡಕ್ ಹೋಗಿದ್ರು ಈ ಹಿಂದೆ ಅಲ್ಲ. ಅದೇ ತರ ಈ ಒಂದು ವಿಜೃಂಭಣೆ ಸಂಭ್ರಮವನ್ನ ಪಡುವಂತ ನಿಟ್ಟಿನಲ್ಲಿ ಇವತ್ತಲ್ಲಿ ಹೋದಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಸೃಷ್ಟಿ ಆಯಿತು. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಈಗಾಗಲೇ ಎಜೆ ಅವರು ಹೇಳ್ತಾ ಇದ್ರು. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ರು. ಸರ್ಕಾರದ ಪರ ಕೆಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನ ಏನು ಕೊಡುತ್ತೆ, ಹೈಕೋರ್ಟ್ ಆ ನಿರ್ದೇಶನದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ. ಸಮಸ್ಯೆಗೆ ಕಾರಣ ಏನು, ಏನ್ ಸಮಸ್ಯೆ ಆಗಿದೆ ಅದನ್ನ ಪರಿಗಣಿಸಿ ಅವರೆಲ್ಲರ ಮೇಲೂ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. KSA ಇರಬಹುದು ಅಥವಾ ರಾಜ್ಯ ಸರ್ಕಾರ ಯಾರದಕ್ಕೆ ಓಕೆ ಅಂತ ಹೇಳ್ಕೊಂಡು ಅವ್ಯವಸ್ಥೆ ಆಗ್ರಹ ಮಾಡಿ ಸೃಷ್ಟಿ ಮಾಡಿಬಿಟ್ರು, ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿಬಿಟ್ರು, ತಲೆಬುಡ ಇಲ್ದಂಗೆ ಆಯೋಜನೆ ಮಾಡಿಬಿಟ್ರು. ಅದು ಮೂರ್ ಕಡೆ. ಸೊ ಈ ಸಮಸ್ಯೆ ಸೃಷ್ಟಿ ಮಾಡಿದ್ರಲ್ಲ, ಅವರ ವಿರುದ್ಧ ಕ್ರಮ ಆಗ್ಬೇಕು. ಯಾಕೆ ಡಿಲೇ ಮಾಡ್ಬೋದಿತ್ತಲ್ಲ, ಈ ತರಾತುರಿ ಯಾಕೆ ಬೇಕಿತ್ತಾಗಾದ್ರೆ? ಯಾಕೆ ಮಾಡಿದ್ರಿ? ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಿ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಗಿದೆ ಎಂದು ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಿ. ಸರ್ಕಾರದ ಪರ ಕೆಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಎಜೆ ಅವರು ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಾಯ್ತು? ಸಮಸ್ಯೆ ಕಾರಣ ಏನು? ಯಾರಿದಕ್ಕೆ ಆಯೋಜಕರು? ಯಾರಿದಕ್ಕೆ ಓಕೆ ಅಂತ ಪರ್ಮಿಷನ್ ಕೊಟ್ಕೊಂಡು ಈ ತರ ಅವ್ಯವಸ್ಥೆ ಆಗ್ರಹ ಮಾಡಿಬಿಟ್ರು? ಸೊ ಎಲ್ಲವನ್ನ ಪರಿಗಣಿಸಿ ಸಮಸ್ಯೆ ಮೂಲ ಕಾರಣ ಯಾರು, ಮೂಲಭೂತ ಕಾರಣ ಯಾರು ಸೃಷ್ಟಿ ಮಾಡಿದ್ರು, ಯಾವ ತಲಕೆಟ್ ನಾಯಕ, ಯಾವ ಅಧಿಕಾರಿ ಆ ಸಮಸ್ಯೆಯನ್ನ ಯಾರು ಕ್ರಿಯೇಟ್ ಮಾಡಿದ್ರು ಅಂತವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ವಾದ ಕೂಡ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿ. ಜೊತೆಗೆ ಈ ಒಂದು ಆ ದೃಶ್ಯವನ್ನ ನೋಡಕ್ಕಾಗ್ತಿಲ್ಲ, ಆ ತರ ಸೀನ್ ಕ್ರಿಯೇಟ್ ಆಗಿ ನೋಡಿ ಯಾವ ರೀತಿಯಾಗಿ ಸಮಸ್ಯೆಯ ಲೋಪ ಇಟ್ಕೊಂಡು ಮೈ ಮೇಲೆ ಹಾರ್ತಾ ಇದ್ದಾನೆ. ಅಂದ್ರೆ ಜೀವ ಉಳಿಸ್ಕೊಳ್ಳೋಕೆ ಒಂದಿಷ್ಟನ್ನ ಪರದಾಡ್ತಾ ಇದ್ರೆ, ಇನ್ನೊಬ್ರು ಅವ್ರ ಜೀವದ ಮೇಲೆ ಇನ್ನೊಬ್ರು ಅದ್ರ ಮೇಲೆ ಆಟ ಆಡ್ಕೊಂಡು ಓಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ಹೆತ್ತ ತಾಯಿಯ ಕರಳು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಡೆಡ್ ಬಾಡಿ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ಯಾರು ತಡ್ಕೊಳಕ್ಕಾಗತ್ತೆ? ಮಕ್ಕಳನ್ನ ಸಾಕಿ ಸಲಹೆ ಇಡ್ತಾರೆ, ಹೇಳೋದಿಲ್ಲ, ಕೇಳೋದಿಲ್ಲ, ಇನ್ಫಾರ್ಮೇಶನ್ ಏನೂ ಇರೋದಿಲ್ಲ. ಅವರು ಆಫೀಸ್ಗೆ ಹೋಗ್ತೀನಿ, ಅಲ್ಲೆಲ್ಲೋ ಕೆಲಸ ಇದೆ, ಅದು ಇದು ಅಂತ ಹೇಳ್ಕೊಂಡು IPL ಮ್ಯಾಚ್ ನೋಡಕ್ ಹೋಗಿದ್ರು ಈ ಹಿಂದೆ ಅಲ್ಲ. ಅದೇ ತರ ಈ ಒಂದು ವಿಜೃಂಭಣೆ ಸಂಭ್ರಮವನ್ನ ಪಡುವಂತ ನಿಟ್ಟಿನಲ್ಲಿ ಇವತ್ತಲ್ಲಿ ಹೋದಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಸೃಷ್ಟಿ ಆಯಿತು. ಕೋರ್ಟ್ ನಿರ್ದೇಶನದ ಮೇಲೆ ಕ್ರಮ ಅಂತ ಈಗಾಗಲೇ ಎಜೆ ಅವರು ಹೇಳ್ತಾ ಇದ್ರು. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ರು. ಸರ್ಕಾರದ ಪರ ಕೆಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ನಿರ್ದೇಶನ ಏನು ಕೊಡುತ್ತೆ, ಹೈಕೋರ್ಟ್ ಆ ನಿರ್ದೇಶನದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ. ಸಮಸ್ಯೆಗೆ ಕಾರಣ ಏನು, ಏನ್ ಸಮಸ್ಯೆ ಆಗಿದೆ ಅದನ್ನ ಪರಿಗಣಿಸಿ ಅವರೆಲ್ಲರ ಮೇಲೂ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಯಾರ್ಯಾರು ಇದ್ದಾರೆ
ಅವರೆಲ್ಲರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. ಕೆಎಸ್ಎ ಇರಬಹುದು ಅಥವಾ ರಾಜ್ಯ ಸರ್ಕಾರ ಯಾರದಕ್ಕೆ ಓಕೆ ಅಂತ ಹೇಳ್ಕೊಂಡು ಅವ್ಯವಸ್ಥೆ ಆಗ್ರಹ ಮಾಡಿ ಸೃಷ್ಟಿ ಮಾಡಿಬಿಟ್ರು, ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿಬಿಟ್ರು, ತಲೆಬುಡ ಇಲ್ದಂಗೆ ಆಯೋಜನೆ ಮಾಡಿಬಿಟ್ರು. ಅದು ಮೂರ್ ಕಡೆ. ಸೊ ಈ ಸಮಸ್ಯೆ ಸೃಷ್ಟಿ ಮಾಡಿದ್ರಲ್ಲ ಅವರ ವಿರುದ್ಧ ಕ್ರಮ ಆಗ್ಬೇಕು. ಯಾಕೆ ಡಿಲೇ ಮಾಡ್ಬೋದಿತ್ತಲ್ಲ, ಈ ತರಾತುರಿ ಯಾಕೆ ಬೇಕಿತ್ತು ಹಾಗಾದ್ರೆ?